ಮಾಲ್ ಆಫ್ ಏಷ್ಯಾಗೆ ಹೋಗ್ತಿದ್ದೀವಿ. ಇಟ್ ವಿಲ್ ಬಿ ಸೋ ಗುಡ್. ಇಟ್ಸ್ ಟು ಗುಡ್ ಅಲ್ಲ. ಬರ್ಗರ್ ಕಿಂಗಿಗೆ ಹೋದ್ವಿ. ಯಾರೇ ಏನಂತ ಅನ್ಕೊಂಡ್ರೇನಂತೆ, ಹೀಗೆ ಇರ್ತೀವಿ ಇಷ್ಟ ಬಂದಂತೆ. ಥ್ಯಾಂಕ್ ಯು ಫಾರ್ ಸರ್ವಿಸ್. ಹೇಳೋರಿಗೆ ದಿ ಅನ್ಎಕ್ಸ್ಪೆಕ್ಟೆಡ್ ತರ GT ಮಾಲಿಗೆ ಹೋದ್ವಿ. ಶಾಪಿಂಗ್ ಅಂತ ಹೋಗಿದ್ ನೋಡ್ರೆ ಸ್ಕೇರಿ ಹೌಸಿಗೆ ಹೋಗೋಣ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ಲೀಸ್ ಪ್ಲೀಸ್ ಏನು ಮಾಡಿ. ಏನ್ ಗೊತ್ತಾ ಶಿವರಿಂಗ್ ಬ್ರೋ, ಯಾವತ್ತು ಸ್ಕೇರಿ ಹೌಸ್ಗೆ ಒಬ್ಬರೇ ಮಾತ್ರ ಹೋಗ್ಬೇಡಿ. ಹೋಗೋದ್ರೆ ಏನಾಗುತ್ತೆ ಗೊತ್ತಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ತಿದ್ದೀವಿ. ಇಟ್ ವಿಲ್ ಬಿ ಸೋ ಗುಡ್. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಫುಲ್ ಫನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. Photo session is going on, guys. Cameraman is Pragati. Finally, ಮಾಲಿಗೆ ರೀಚ್ ಆದ್ವಿ. Now it's fit check time. ಫಿಟ್ ಚೆಕ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾವೆಲ್ಲ ಫಿಟ್ ಚೆಕ್ ಮಾಡಿ ಮುಂದೆ ಹೋಗುವ ಅನ್ಕೊಂಡ್ವಿ. ಏನೇ ಹೇಳಿ ಫ್ರೆಂಡ್ಸ್ ಜೊತೆ ಬರೋದಂದ್ರೆ ಆಹಾ ಸ್ವರ್ಗನೇ. ಪ್ರತಿದಿನ ಅಸೈನ್ಮೆಂಟ್ಸ್, ರೆಕಾರ್ಡ್ಸ್ ಅಂತ ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಈ ಥರ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದ್ರಲ್ಲಿ ಏನೋ ಒಂಥರ ಮಜಾ. ನೀವೆಲ್ಲ ನ್ಯೂ ಇಯರ್ಗೆ ಎಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ. ಇಟ್ಸ್ ಟು ಗುಡ್ ಅಲ್ಲ. ಹೆಂಗೆ ಎಂಜಾಯ್ ಮಾಡ್ತಿದ್ಯಾ? ಬರೀ 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 ಫೋಟೋ, ಬರೀ ಫೋಟೋ. ಅದಕ್ಕೆ ಹೇಳೋದು ಗರ್ಲ್ಸ್ ಮಾತ್ರ ಬರಬಾರ್ದು, ಬರೀ ಪಿಕ್ಸ್. ಬರೀ ಬರೀ ನಾವು ಏನು ಎಂಜಾಯ್ ಮಾಡ್ತಿದ್ದೀವೋ ಇಲ್ವೋ ಗೊತ್ತಿಲ್ಲ, ಬರೀ ಒಬ್ರದೊಬ್ರು ಪಿಕ್ಸ್ ತೆಕ್ಕೊಂಡೇ ಇದ್ವಿ. ಬಟ್ ಇಟ್ಸ್ ಗುಡ್. ಬರೀ ಬಂದರು ಪಿಕ್ ಫೋಟೋ ಸೆಷನ್ ಮುಗಿಸ್ಕೊಂಡು ಬಂದರು ಅಲ್ವೇಂದ್ರು. ನಾನೊಂದು ರೂಲ್ ಹೇಳಿದೆ ಬ್ರೋ, ಗರ್ಲ್ಸ್ ಯಾವಾಗಲೂ ಹೋಗ್ಬಾರ್ದು ಒಟ್ಟಿಗೆ ಅಂತ. ಯಾಕೆ? ಪಿಕ್ಸ್ ತೆಕ್ಕೊಂತ ಅಲ್ಲಿನ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ಒಬ್ರಿಗೊಬ್ರು ಕಾಲ್ ಎಳ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಮಸ್ತಿ ಮಾಡಿದ್ವಿ ಅಂತಾನೆ ಹೇಳ್ತಾ ಆಮೇಲೆ ಸಖತ್ ಒತ್ತೆ ಹಸ್ಬಿಟ್ಟಿತ್ತು. ಅದಕ್ಕೆ ಪಿಕ್ಸ್ ಎಲ್ಲ ತೆಕ್ಕೊಂಡು ಬರ್ಗರ್ ಕಿಂಗಿಗೆ ಹೋದ್ವಿ. ಯಾರೇ ಏನಂತ ಅನ್ಕೊಂಡ್ರೇನಂತೆ, ಹೀಗೆ ಇರ್ತೀವಿ ಇಷ್ಟ ಬಂದಂತೆ. ಥ್ಯಾಂಕ್ ಯು ಫಾರ್ ಸರ್ವಿಸ್. ಹೇಳೋರು ಯಾರು ಇಲ್ದಂಗೆ, ಬಿಟ್ರೆ ಸಾಕಪ್ಪ ನಮ್ಮನ್ನ ಹಿಂಗೆ. ಕಂಡು ಕೂಡ ಕಾಣದೆ ಲೈಫು ಕನ್ಫ್ಯೂಸ್ ಆಗಿದೆ. ಲೇಲು ಬಾಲು ಐಲು ಬೈಲು ಲೈಫಲ್ಲೇ ಹೋಗಿಕ್ಕಿದೆ. ಆಮೇಲೆ ಸುಮ್ಮನೆ ಟಾಯ್ ಝೋನಿಗೆ ಹೋದ್ವಿ. ಈ ಬಾರ್ಬಿ ಎಲ್ಲ ನಾಪ್ಕ ಬರ್ತಿತ್ತು. ಆಮೇಲೆ ಅಲ್ಲಿ ಪಿಕ್ ತೆಕ್ಕೊಂಡು ಹಂಗೆ ಹೋಗುವಾಗ ಫೋಟೋ ಬೂಟ್ ಟ್ರೈ ಮಾಡೋಣ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಬಂತು ಫೋಟೋ. ಆಮೇಲೆ ಮಾಮಾ ಅತ್ತಲ್ಲಿ ಸ್ವಲ್ಪ ಶಾಪ್ ಮಾಡಿಕೊಂಡು ದಿ ಅನ್ಎಕ್ಸ್ಪೆಕ್ಟೆಡ್ ಥರ GT ಮಾಲಿಗೆ ಹೋದ್ವಿ. ಶಾಪಿಂಗ್ ಅಂತ ಹೋಗಿದ್ ನೋಡ್ರೆ ಸ್ಕೇರಿ ಹೌಸಿಗೆ ಹೋಗೋಣ ಅಂದ್ರು. ನೋಡಿ ಏನೆಲ್ಲ ಅವಾಂತರ ಮಾಡ್ಕೋತೀವಿ ಅಂತ. ₹100 ವೇಸ್ಟ್ ಮಾಡ್ತವ್ರೆ. ನಿಜ ಏನಾಗಲ್ಲ ಕೇಸ್. ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ಲೀಸ್ ಪ್ಲೀಸ್ ಏನು ಮಾಡಿ. ಏನ್ ಗೊತ್ತಾ ಹೋಗ್ರದನ್ನ ಒಂದ್ ನಿಮಿಷ. ನೀವು ಬಿಗ್ ಬಾಸ್ ನೋಡ್ತೀರಾ? ಯಾರಲ್ಲ ಹುಡುಗಿ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬೇಕಾ ನಿಮ್ಗೆ? ದೇವದ ಅಮ್ಮ, ಇದು ಆಕ್ಚುಲಿ ಚೆನ್ನಾಗಿದೆ. ಲಿಟ್ರಲಿ ಗೈಸ್ ಶಿವರಿಂಗ್ ಬ್ರೋ, ಕೈಯೆಲ್ಲ ನಡೀತಿದೆ. ಕೈಯೆಲ್ಲ ಅಪ್ಪ ಭಯ ಆಗೋದು. ಸ್ಪೀಕರ್ ಇತ್ತು ಅನ್ಸುತ್ತೆ. ಇನ್ನೊಂದ್ಸಲ ಬೇಕಾ ಗೋಸ್ಟ್ ಹೌಸ್? ವಂಡರದಲ್ಲಿ ಹೋಗಿದ್ದೆ, ಅದು ಗಾಡಿ ಕರ್ಕೊಂಡು ಹೋಗ್ತಾರೆ. ಅಷ್ಟು ಭಯ ಆಗಲ್ಲ ವಂಡರಲ್ಲಿ. ಲಿಟ್ರಲಿ ಗೈಸ್ ಕೈ ನೋಡೋಣ. ಅದು ಎಷ್ಟೊಂದು ಜನ ಇದ್ರೆ ಓಕೆನೆ. ಯಪ್ಪ ನನಗಂತೂ
Few minutes later. ಆಮೇಲೆ ಕೂಲ್ ಡೌನ್ ಆಗಕ್ಕೆ ಐಸ್ ಕ್ರೀಮ್ ಒಂದು ತಗೊಂಡು ಡಿಸ್ಕ್ಲೇಮರ್ ಕೊಟ್ಬಿಡೋಣ. ಯಾವತ್ತು ಸ್ಕೇರಿ ಹೌಸ್ಗೆ ಒಬ್ಬರೇ ಮಾತ್ರ ಹೋಗ್ಬೇಡಿ. ಒಬ್ಬರೇ ಹೋದ್ರೆ ಏನಾಗುತ್ತೆ ಗೊತ್ತಾಗ್ತೀಯಾ? ಸಾವು ಖಚಿತ. ಗೈಸ್ ದಟ್ಸ್ ಆಲ್ ಫಾರ್ ಟುಡೇ. ಇವತ್ತು ತುಂಬ ಫನ್ ಇತ್ತು, ತುಂಬ ಖುಷಿ ಆಯಿತು. ಜಾಸ್ತಿ ಎಂತ ಮಾಡಿದ್ದೀವಿ ಅಂದರೆ ಪಿಕ್ಸ್ ತಗೊಂಡಿದ್ದೀವಿ. ಬಟ್ ಎಲ್ಲ ಸ್ಟೋರಿಲಿ ಇವತ್ತು ಒಳ್ಳೆ ಪಿಕ್ ಪೋಸ್ಟ್ ಆಗುತ್ತೆ. ಆ್ಯಂಡ್ ನೋಡೋಣ ಹೇಗನ್ನಿಸ್ತು. ಚೆನ್ನಾಗಿತ್ತು. ನಿಂಗೇನು ಅನಿಸ್ತು? ಯಾ ವಿ ಹ್ಯಾಡ್ ಲಾಟ್ ಆಫ್ ಫನ್. ಬಾಯ್. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.